ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮಕ್ಕಳು ವೆಯ್ಟ್ ಗೇನ್ ಆಗಬೇಕು, ಬೋನ್ ಸ್ಟ್ರಾಂಗ್ ಆಗಬೇಕು, ಮೆಮೊರಿ ಡೆವಲಪ್ಮೆಂಟ್ ಆಗಬೇಕು, ಇಮ್ಯುನಿಟಿ ಬೂಸ್ಟ್ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಸೂಪರ್ ಡೂಪರ್ ಆದಂಥ ಲಡ್ಡುನ ಮಾಡಿಕೊಡಿ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಹಾಗೆ ಇದ್ರ ಬೆನಿಫಿಟ್ಸ್ ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಬಾದಾಮಿನ ತಗೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ತೊಗೊತಾ ಇದ್ದೀನಿ. ಹಾಗೆ ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಬೀಜನೂ ತೊಗೊಂಡಿದ್ದೀನಿ. ಈಗ ನಾವು ಬಾದಾಮಿನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಮಕ್ಕಳಿಗೆ ಬಾದಾಮಿ ಕೊಡೋದು ತುಂಬಾ ಇಂಪಾರ್ಟೆಂಟು. ಬಾದಾಮಿಯಲ್ಲಿ ವಿಟಮಿನ್ ಬಿ ಮತ್ತು ಎ ಇದೆ, ಹಾಗೆ ಜಿಂಕ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಹಾಗೆ ಐರನ್ ಮತ್ತು ಟೀತ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು, ಹಾಗೆ ಎನರ್ಜಿ, ಇಮ್ಯುನಿಟಿ ಬೂಸ್ಟ್ಗೆಲ್ಲ ಒಳ್ಳೆಯದಾಗುತ್ತೆ. ಇನ್ನು ಕಡಲೆಕಾಯಿ ಬೀಜ ಬ್ರೈನ್ ಬಾಡಿಗೆ ಸಪೋರ್ಟ್ ಮಾಡುತ್ತೆ, ಹಾಗೆ ಗ್ರೋತ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಈ ಲಡ್ಡು 1 ಇಯರ್ ಪ್ಲಸ್ ಮಕ್ಕಳಿಗೆ. ಹಾಗೆ ನಾನಿಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ನ ಬಳಸ್ತಾ ಇದ್ದೀನಿ. ನಾನು ಸೀಡ್ಸ್ನ ಬಳಸ್ತಾ ಇಲ್ಲ, ನಿಮಗೆ ಬೇಕಾದರೆ ಸೀಡ್ಸ್ನೂ ಕೂಡ ಹಾಕ್ಕೊಳ್ಬೋದು. ನಾನು ರೋಸ್ಟ್ ಮಾಡಿರೋಂಥದ್ದನ್ನೆಲ್ಲ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನು 1 ಕಪ್ಪಲ್ಲಿ ವಾಲ್ನಟ್ನ ತೊಗೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ವಾಲ್ನಟ್ ಬೆನಿಫಿಟ್ಸ್ ಹೇಳೋದಾದರೆ ಫೋಕಸ್, ಮೆಮೊರಿ ಇಂಪ್ರೂವ್ಮೆಂಟ್, ಇದರಲ್ಲಿ ಒಮೆಗಾ 3 ಇದೆ, ಮಕ್ಕಳಿಗೆ ತುಂಬಾ ಒಳ್ಳೆಯದಾಗುತ್ತೆ, ಹಾಗೆ ಬ್ರೈನ್ಗೂ ಕೂಡ ಒಳ್ಳೆಯದು, ಐಗೂ ಕೂಡ ಒಳ್ಳೆಯದು. ವಾಲ್ನಟ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಫ್ಲ್ಯಾಕ್ಸ್ ಸೀಡ್ಸು ಸಹ ತೊಗೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ ಮತ್ತು ಗೋಡಂಬಿ ಒಂದು 5-6 ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ಗೋಡಂಬಿನ ತೊಗೊಂಡಿದ್ದೀನಿ. ಗೋಡಂಬಿನಲ್ಲೂ ಸೇಮ್ ಬೆನಿಫಿಟ್ಸ್, ಜಿಂಕ್ಗೆ ಹಾಗೆ ಬೋನ್ಗೂ ಕೂಡ ಒಳ್ಳೆಯದು. ನಂತರ ವಾಲ್ನಟ್ ಎಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ತೆಕ್ಕೊತಾ ಇದ್ದೀನಿ, ಮತ್ತು ಗೋಡಂಬಿ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ನನ್ನ ಹತ್ರ ಗೋಡಂಬಿ ಇಲ್ಲದೇ ಇರೋ ಕಾರಣ ನಾನು ಸ್ವಲ್ಪ ಬಳಸ್ತಾ ಇದ್ದೀನಿ. ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಗೋಡಂಬಿ ಫ್ರೈ ಆಯಿತು, ತೆಕ್ಕೊಂಡಿದ್ದೀನಿ. ಈಗ ಫ್ಲ್ಯಾಕ್ಸ್ ಸೀಡ್ಸ್ನ 1 ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸು ಚೆನ್ನಾಗಿ ಫ್ರೈ ಆಗಬೇಕು, ಅದು ಸೌಂಡ್ ಬರುತ್ತೆ, ಪಟ್ ಅಂತ ಸೌಂಡ್ ಬಂದಾಗ ನಾವು ತೆಕ್ಕೋಬೇಕಾಗತ್ತೆ. ಚಿಯಾ ಸೀಡ್ಸ್ ಮತ್ತು ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಒಮೆಗಾ 3 ಇದೆ, ಹೆಲ್ತ್ಗೂ ಕೂಡ ಒಳ್ಳೆಯದು, ಹಾಗೆ ಇದರಲ್ಲಿ ಫೈಬರ್ ಇದೆ, ಬೋನ್ಸ್ಗೆ ಸ್ಟ್ರಾಂಗ್ ಮಾಡುತ್ತೆ, ಮತ್ತು ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ, ಕಾನ್ಸ್ಟಿಪೇಷನ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಚಿಯಾ ಸೀಡ್ಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಏನು ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ನೆಕ್ಸ್ಟು ಪಿಸ್ತಾ ತೊಗೊಂಡಿದ್ದೀನಿ ನಾನು. ಇನ್ನು ಚಿಯಾ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ಫ್ರೈ ಆಗಿದೆ, ಇದನ್ನು ತೆಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಪಿಸ್ತಾನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪಿಸ್ತಾನಲ್ಲಿ ಏನು ಬೆನಿಫಿಟ್ಸ್ ಅಂದರೆ ಇದರಲ್ಲಿ ಐರನ್ ಇದೆ, ಜಿಂಕ್ ಇದೆ, ಮತ್ತು ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಮತ್ತು ಮಸಲ್ಸ್ ಇಂಪ್ರೂವ್ಮೆಂಟ್ಗೆ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಪಿಸ್ತಾನ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಂತರ ಕೊಬ್ಬರಿನ ತೊಗೊತಾ ಇದ್ದೀನಿ. ನಾನಿಲ್ಲಿ ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿನ ತೊಗೊತಾ ಇದ್ದೀನಿ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಲ್ಯಾವ್ರಿಕ್ ಆ್ಯಸಿಡ್ ಇದೆ, ಮದರ್ ಮಿಲ್ಕ್ ಸಿಮಿಲರ್ ಇದೆ ಇದು, ಹಾಗೆ ಐರನ್, ಮೆಗ್ನೀಷಿಯಮ್, ಜಿಂಕ್ ಎಲ್ಲ ಇದೆ ಇದರಲ್ಲಿ. ಕೋಕೋನಟ್ ಒಂದು ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೋಡಿ. ಸೊ ದ್ಯಾಟ್ ಕೋಕೋನಟ್ನ ನಾನು ಫ್ಲೇವರ್ಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ, ಬಟ್ ಬೆನಿಫಿಟ್ಸ್ ನೋಡಿ ಹೇಗಿದೆ ಅಂತ ಹೇಳಿ. ಸೊ ಕೋಕೋನಟ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನಂತರ ಇದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಂತರ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ನಾನು ಎಳ್ಳನ್ನು ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಎಳ್ಳು ಜಾಸ್ತಿ ಹಾಕೋದ್ರಿಂದ ಕಹಿ ಅಂಶ ಬಂದುಬಿಡುತ್ತೆ. ನಾವಿಲ್ಲಿ ಫ್ಲ್ಯಾಕ್ಸ್ ಸೀಡ್, ಚಿಯಾ ಸೀಡ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀವಲ್ವ, ಅದರಿಂದ ನಾನು ಎಳ್ಳು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ದೊಡ್ಡ ಬೌಲ್ ಆಗೋಷ್ಟು ಮಖಾನನ ತೊಗೊತಾ ಇದ್ದೀನಿ. ಬಾಣಲಿನಲ್ಲಿ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ತೊಗೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಬೆನಿಫಿಟ್ಸ್ ಹೇಳೋದಾದರೆ ಇದರಲ್ಲಿ ಇದು ಮಸಲ್ ಗ್ರೋತ್ಗೆ, ಸ್ಟ್ರಾಂಗ್ ಬೋನ್ಸ್ಗೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಇದು ಇಮ್ಯುನಿಟಿ ಬೂಸ್ಟ್, ಐರನ್ ಬ್ಲಡ್ಗೆ ಹೋಗೋ ಥರ ಮಾಡುತ್ತೆ. ನಾನಿಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ಅದರದ್ದು ಬೆನಿಫಿಟ್ಸ್ನು ಕೂಡ ತಿಳಿಸ್ತಾ ಇದ್ದೀನಿ, ಯಾಕಂದರೆ ನಿಮಗೂ ಗೊತ್ತಾಗಲಿ ಯಾವ ಇಂಗ್ರೀಡಿಯೆಂಟ್ಸ್ ಏನು ಬೆನಿಫಿಟ್ಸ್ ಅಂತ. ಅದರಿಂದ ನಾನು ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡ್ಕೊತಾ ನಿಮಗೆ ಬೆನಿಫಿಟ್ಸು ಮತ್ತು ಏನು ಯೂಸಸ್ಸು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಮಖಾನ ಚೆನ್ನಾಗಿ ರೋಸ್ಟ್ ಆದಮೇಲೆ ಈ ಥರ ಒಂದು ಬೆರಳಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಪಟ್ ಅನ್ನಬೇಕು, ಆ ರೀತಿ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಬ್ಯಾಚ್ ಕೂಡ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಮಖಾನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೊಂಡಿರೋದ್ರಿಂದ ನಾನು ಸೇಮ್ ಪ್ರಾಸೆಸ್ಸೇ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಖಾನನ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಎಲ್ಲ ಪ್ಲೇಟ್ಗೆ ಶಿಫ್ಟ್ ಮಾಡಿಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಕೊಡಬೇಕು. ನೀಟಾಗಿ ಮಿಕ್ಸ್ ಆದಮೇಲೆ ಬ್ಲೆಂಡ್ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ಪ್ಲೇಟಲ್ಲಿರೋದನ್ನೆಲ್ಲ ತಣ್ಣಗಾಗಬೇಕು. ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಶುಂಠಿ ಪುಡಿ ತೊಗೋಬೋದು. ಮಖಾನ ಕೂಡ ರೆಡಿಯಾಗಿದೆ, ಆರಿದೆ.
ನಾನಿಲ್ಲಿ 1 ಕಪ್ ಆಗೋಷ್ಟು ಡೇಟ್ಸ್ನ ತೊಗೊತಾ ಇದ್ದೀನಿ. ಮಿಕ್ಸಿಯ ಜಾರಿಗೆ ಡೇಟ್ಸ್ನ ಹಾಕ್ಕೊಂಡು ಫಸ್ಟು ಬ್ಲೆಂಡ್ ಮಾಡ್ಕೊಂಬಿಡಬೇಕು ಅದನ್ನು. ಯಾಕಂತಂದರೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಡೇಟ್ಸ್ ಜೊತೆನಲ್ಲಿ ಹಾಕಿದ್ರೆ ಬ್ಲೆಂಡ್ ಆಗೋದಿಲ್ಲ. ಸೊ ದಟ್ ಸಪ್ರೇಟಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬರಬೇಕು. ನಂತರ ಇನ್ನೊಂದು ಮಿಕ್ಸರ್ ಜಾರ್ ಪುಟಾಣಿ ಇದರಲ್ಲಿ ಮಖಾನನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಪೌಡರ್ ಮಾಡ್ಕೊಳ್ಬೇಕು. ಪೌಡರ್ ಮಾಡಿಕೊಂಡು ಒಂದು ಬಾಣಲಿ ತಗೊಂಡು ಅದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ನಂತರ ನಾವು ಪ್ಲೇಟಲ್ಲಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಬಾದಾಮಿ, ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಕೊಬ್ಬರಿ ಅದನ್ನೆಲ್ಲ ಬ್ಲೆಂಡ್ ಮಾಡಿಕೊಂಡು ಈ ಪುಡಿಗಳಿಗೆ ಸೇರಿಸ್ಕೊಳ್ಬೇಕಾಗತ್ತೆ. ಯಾಕೋ ನನಗೆ ಮಿಕ್ಸಿ ಜಾರ್ ಚಿಕ್ಕದು ಅನ್ನಿಸ್ತು. ಸೊ ದ್ಯಾಟ್ ನಾನು ಡೇಟ್ಸ್ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ತೆಗೆದು ಒಂದು ಸಪ್ರೇಟ್ ಬೌಲಿಗೆ ಹಾಕ್ಕೊಂಡು ಅದಕ್ಕೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೀಟಾಗಿ ಪೌಡರ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ. ನಿಮಗೇನಾದರೂ ಪೌಡರ್ ಚೆನ್ನಾಗಾಗಿಲ್ಲ ಅಂತ ಹೇಳಿದ್ರೆ ಬ್ಯಾಚ್ ವೈಸ್ ಹಾಕ್ಕೊಡಿ, ಆಗ ಚೆನ್ನಾಗಿ ಪೌಡರ್ ಆಗುತ್ತೆ. ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಂತರ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಫಸ್ಟು ಈ ಪೌಡರ್ಗಳನ್ನ ಮಿಕ್ಸ್ ಮಾಡ್ಕೋಬೇಕು. ಇದುವರೆಗೂ ನಾನು ಇದಕ್ಕೆ ವಾಟರ್ ಸೇರಿಸಿಲ್ಲ. ವಾಟರ್ ಸೇರಿಸಬಾರ್ದು. ವಾಟರ್ ಏನಾದರೂ ಸೇರಿಸಿದ್ದೀವಿ ಅಂದರೆ ಬೇಗ ಹಾಳಾಗಿಬಿಡುತ್ತೆ, ಸ್ಟೋರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ದಟ್ ವಾಟರ್ ಸೇರಿಸ್ತೀರ ಮಿಕ್ಸ್ ಮಾಡ್ಕೋಬೇಕು. ನಂತರ ಪೌಡರ್ ಎಲ್ಲ ಮಿಕ್ಸ್ ಮಾಡಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಡೇಟ್ಸ್ನ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಆಗೋಷ್ಟು ಡೇಟ್ಸ್ ತೊಗೊಂಡಿದ್ದೀನಿ. ಶುಗರ್ ಸಿರಪ್ ಹಾಕಿರ್ತಾರಲ್ಲ ಆ ಡೇಟ್ಸ್ ತೊಗೋಬೇಡಿ, ಶುಗರ್ ಸಿರಪ್ ಹಾಕದೇ ಇಲ್ಲದೆ ಇರೋ ಡೇಟ್ಸ್ ತೊಗೊಳ್ಳಿ. ಮಕ್ಕಳಿಗೆ ಹೆಲ್ದಿ ವರ್ಷನಲ್ಲಿ ಮಾಡಬೇಕು. ಸೊ ದ್ಯಾಟ್ ಶುಗರ್ ಹಾಕದೇ ಇರೋದನ್ನ ತೊಗೊಳ್ಳಿ. ಬೇಕಿದ್ದಲ್ಲಿ ನೀವು ತುಪ್ಪನ ಕಾಯಿಸ್ಬಿಟ್ಟು ಈ ಟೈಮಲ್ಲಿ ಇದಕ್ಕೆ ಸೇರಿಸ್ಕೋಬೋದು. ನಾನು ಮಖಾನ ಫ್ರೈ ಮಾಡಬೇಕಾದ್ರೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ನಲ್ಲ, ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೆ. ಅದೇ ಸಾಕಾಯಿತು ಅಂತ ಹೇಳ್ಬಿಟ್ಟು ನಾನು ತುಪ್ಪನ ಸೇರಿಸ್ತಾ ಇಲ್ಲ. ಉಂಡೆ ಕಟ್ಟಬೇಕಾದ್ರೆ ಕೂಡ ನೀವು ತುಪ್ಪನ ಬಳಸ್ಕೋಬೋದು. ಸೊ ದಟ್ ಈಗ ನೋಡಿ ಡೇಟ್ಸ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆದಮೇಲೆ ಉಂಡೆ ಕಟ್ಕೋಬೋದು. ಎಷ್ಟು ಆರಾಮಾಗಿ ಉಂಡೆ ಕಟ್ಬೋದು ಅಂತ ಹೇಳಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟಿರುತ್ತಲ್ವ ಡೇಟ್ಸ್ ಎಲ್ಲ ಆಗಿರೋದ್ರಿಂದ. ಇದಕ್ಕೆ ಬೇಕಿದ್ದರೆ ನೀವು ತುಪ್ಪ ಹಾಕ್ಕೋಬೋದು. ನಾನು ಈಗಾಗಲೇ ಹೇಳಿದ್ದೀನಲ್ಲ, ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ತುಪ್ಪ ಬೇಡ, ನನ್ನ ಮಗ ಅಷ್ಟು ತುಪ್ಪನ ಇಷ್ಟಪಡೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೀಗೆ ಉಂಡೆಗಳನ್ನೆಲ್ಲ ಮಾಡಿಟ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮಗೇನಾದರೂ ಉಂಡೆ ಕಟ್ಟೋಕ್ಕಾಗಲಿಲ್ಲ, ಪುಡಿ ಪುಡಿ ಥರನೇ ಇದೆ, ನಮಗೆ ಅಂಟು ಥರ ಬರ್ತಿಲ್ಲ ಅಂತ ಹೇಳಿದ್ರೆ ಈ ಟೈಮಲ್ಲಿ ನೀವು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ತೊಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ಬೆಲ್ಲನ ಸುಮ್ಮನೆ ಕರಗಿಸ್ಕೋಬೇಕು ಅಷ್ಟೇ, ಪಾಕ ತೆಕ್ಕೋಬೇಡಿ. ಕರಗಿಸ್ಕೊಂಡು ಡ್ರೈ ಫ್ರೂಟ್ಸ್ ಪುಡಿ ಇದೆ ಅಲ್ವಾ, ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಂತರ ಮಿಕ್ಸ್ ಮಾಡಾದಮೇಲೆ ಉಂಡೆ ಕಟ್ಲಿಕ್ಕೆ ಬರುತ್ತೆ, ಆರಾಮಾಗಿ ನೀವು ಕಟ್ಕೋಬೋದು. ಇದನ್ನು 1 ಮಂತ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಮಕ್ಕಳಿಗೆ ಡೈಲಿ ಊಟ ಆದಮೇಲೆ ಒಂದು ಕೊಡ್ತಾ ಬನ್ನಿ, ನೀವೇ ಡಿಫ್ರೆನ್ಸಸ್ನ ನೋಡ್ತೀರಾ. ಓದೋದ್ರಲ್ಲಾಗಿರ್ಬೋದು, ಶಕ್ತಿನಲ್ಲಾಗಿರ್ಬೋದು, ಎಲ್ಲ ಆ್ಯಕ್ಟಿವಿಟಿನಲ್ಲೂ ಚೆನ್ನಾಗಿರ್ತಾರೆ. ತುಂಬಾ ಟೇಸ್ಟಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ಮಖಾನ ಲಡ್ಡು ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ ಮಖಾನ ಲಡ್ಡು ಏನು ಬೇಕಾದರೂ ಕರ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಡೈಲಿ ಒಂದು ಕೊಡಿ ಮಕ್ಕಳಿಗೆ, ತುಂಬಾ ಯೂಸ್ಫುಲ್. ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಕೊಡೋದಕ್ಕಿಂತ ಈ ಥರ ಹೆಲ್ದಿ ವರ್ಷನಲ್ಲಿ ಇಂಟ್ರೊಡ್ಯೂಸ್ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ಹೀಗೆ ಹೆಲ್ದಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.